ನಿಮಗೋಸ್ಕರ ರಾಮ್ ನಂದಿನಿ ಎಂಗೇಜ್ಮೆಂಟ್ ಮುಂಚೆನೇ ಒಂದು ಸಾಂಗ್ ಇರಲಿ ಅಂತ ಈ ಸಾಂಗ್ನ ಎಡಿಟ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ. ನಾನೇ ಬಾಯಾರ ಹಾಡು ಹಾಡ್ತೀನಿ. ಯಾಕಂದ್ರೆ ಕಾಫಿ ರೇಟ್ ಬಂದುಬಿಡುತ್ತೆ ಅನ್ನೋ ಭಯ. ಯಾಕಂದ್ರೆ ಬೇರೆಯವ್ರ ವಿಡಿಯೋದಲ್ಲಿರೋ ಹಾಡು, ಬೇರೆಯವ್ರ ಯೂಟ್ಯೂಬಲ್ಲಿರೋ ಹಾಡನ್ನ ತಗೊಂಡು ನಾವು ಮಾಡೋದ್ರಿಂದ ನಮ್ಮ ವಿಡಿಯೋಕ್ಕೆ ಕಾಫಿ ರೇಟ್ ಬಂದುಬಿಡುತ್ತೆ. ಹಾಗಾಗಿ ನಾವೇ ಬಾಯಲ್ಲೇ ಹಾಡಿಬಿಟ್ಟು ವಿಡಿಯೋನ ಮಾಡ್ತೀವಿ. ನೀನು ಹೋಗೋಕೆ ಮೊದಲೇ ಒಂದು ಮಾತು ಹೇಳೇನೆ, ನೀನು ಹೇಳೋಕೆ ಮೊದಲೇ ಕಿವಿ ಮುಚ್ಕೊಂಡ್ಬಿಡೇನೆ, ನಾನು ಫ್ರೀಯಾಗಿ ಇದ್ದಾಗಲೆಲ್ಲ ಫೋನು ಮಾಡೇನೆ, ನಿನ್ನ ನಂಬರ್ನ ಹೀಗೆ ನಾನು ಬ್ಲಾಕ್ ಮಾಡೇನೆ, ಫ್ರೀಯಾಗಿ ಇದ್ದಾಗೆಲ್ಲ ಫೋನು ಮಾಡಲೇ, ನಿನ್ನ ನಂಬರ್ನ ನಾಯಿಗೆ ಬ್ಲಾಕ್ ಮಾಡೇನೆ. ಅಯ್ಯೋ ಅದ್ಯಾಕಿಂಗಾಡಿಯೇ ನಾ ಸಾರಿ ಕೇಳೇನೆ, ನಿನ್ನ ಸಾರಿನ ಮೋರಿಗೆಷ್ಟು ತಪ್ಕೊಂಡ್ಬಿಡಲೆ, ಬೆಳದಿಂಗ್ಳ ಚಂದ್ರನ್ಗಿನ್ನ ನೋಡೋಕೆ ತುಂಬ ಚೆನ್ನ ನಿನ್ನ ಈ ಬ್ಯೂಟಿಫುಲ್ ಐಸು, ಅತಿಯಾದ ಹಸಿ ಸುಳ್ಳು ಮಗುವಂತೆ ಕೇಳೋಕ್ಕೀಗ ಆಗಲ್ಲ ಪ್ಲೀಸ್ ನನ್ನ ಕ್ಷಮಿಸು. ಇನ್ನು ಡ್ರೀಮ್ ಮಾಡೋದು ಸಾಕು ನಿಲ್ಲಿಸು, ಪ್ರತಿ ಕೋಪಕ್ಕೂ ಒಂದು ಅಂತ್ಯವಿದೆ, ನಿನ್ನ ಮೇಲೆ ನನಗೆ ಪ್ರೀತಿ ಜಾಸ್ತಿ ಇದೆ, ನಿನ್ನ ಕಲ್ಪನೆ ಮಿತಿ ಮೀರುತ್ತಿದೆ, ಬಿಡು ನಿನ್ನ ಟೈಮ್ ಮುಗಿದಿದೆ, ಅಯ್ಯೋ ಅದ್ಯಾಕಿಂಗಾಡಿಯೇ ನಾ ದಾರಿ ಬಿಡೇನೆ, ನಿನ್ನ ದಾರಿನ ತಪ್ಸೋಕೊಂದು ಮುತ್ತು ಕೊಡನೆ, ಊರಾಗ ಒಂದು ಮನೆಯ ಕಟ್ಟಿ ಹಿತ್ಲ 2 ಗಿಡವ ನೆಟ್ಟಿ ಆರೋಗ್ಯವಾಗಿ ಬಾಳುವ ಸುಖವಾದ ಸಂಸಾರ ಮಾಡುವ, ಮೊಣಕಾಲ್ ಮೇಲೆ ಸೀರೆ ಉಟ್ಟು ನೇರಿಗೆಯ ನಡವ ತೊಟ್ಟು, ನಾನು ಫ್ರೀಯಾಗಿ ಇದ್ದಾಗಲೆಲ್ಲ ಫೋನು ಮಾಡೇನೆ. ರೀ ಅದು ಇನ್ನ ಭಾಗ್ಯ ಮತ್ತು ಅನ್ನ ಇನ್ನ ಬಂದಿಲ್ಲ ಅಲ್ರಿ? ಬರ್ತಾರೆ ನೀಲ, ಬರ್ತಾರೆ. ನೀ ಏನು ಚಿಂತೆ ಮಾಡಬೇಡ, ಬರ್ತಾರೆ ತಗೋ. ಏನು ಚಿಂತೆ ಮಾಡೋಕೆ ಹೋಗ್ಬೇಡ. ಮತ್ತು ಸ್ವಾಮಿಗಳ್ನ ಕೇಳಿದಿನ ಇವ್ರು ಎಂಗೇಜ್ಮೆಂಟ್ ಮಾಡೋಕ್ಕೆ ಎಂದು ಚಲೋ ದಿನ ಆಯ್ತು ಅಂತೇಳಿ? ಹಾಂ ರೀ, ಸ್ವಾಮಿಗಳ್ನ ಕೇಳೀನಿ. ಸ್ವಾಮಿಗಳೆಲ್ಲ ಹ್ಞೂ ಅಂದಾರ್ರಿ. ನಾವು ಇನ್ನು ಆ ಥರದ್ದೆಲ್ಲ ತಾರತಮ್ಯ ಮಾಡ್ಕೋಬೇಕಲ್ರಿ. ಇವಂಗೂ ಎಲ್ಲ ಬುಕ್ ಮಾಡಕ್ಕೆ ಹೇಳಿದ್ದೀನಿ ರೀ ನಾನು. ಅದು ಎಂಗೇಜ್ಮೆಂಟ್ ರೂಮ್ ಇರುತ್ತಲ್ಲ ಅದನ್ನೇ ಬುಕ್ ಮಾಡಕ್ಕೆ ಹೇಳಿದ್ದೀನಿ. ಯಾವ ಥರ ಮಾಡ್ತಾನೆ ನನಗೂ ಗೊತ್ತಿಲ್ಲ, ನೋಡ್ಬೇಕ್ರಿ. ಮತ್ತು ಇದು ಈ ಸಂಗೀತಾಗ ಇವ್ರಿಗೆಲ್ಲ ಹೇಳೋದು ಏನಂತೀರಿ? ಹಂಗೆ ನನ್ನ ಮಗಳ ಪೂಜಾಗ ಏನಂತೀರಿ? ನೋಡು ನೀಲ, ನಾನು ಹೇಳೋ ಸರಿಯಾಗಿ ಕೇಳ್ಕೊ. ನೀನು ನಿನ್ನ ಮಗಳಂತ ವ್ಯಾಮೋಹ ಇರ್ಬೋದು, ನನಗೂ ಇತ್ತು ವ್ಯಾಮೋಹ, ಇಲ್ಲ ಅನ್ನಂಗಿಲ್ಲ. ಆದ್ರೆ ಆಕೆ ಮಾಡಿರೋ ಅನಾಚಾರಕ್ಕೆ ಆಕೆ ನನ್ನ ಮಗಳಂತ ಒಪ್ಕೊಳಕ್ಕಾಗೋದಿಲ್ಲ ನಂಗೆ. ಈಗ ಹೇಳಕತ್ತೀನಿ, ಆಕೆ ಏನಾರ ಈ ಮನೆಗೆ ಮದ್ವೆಗೆ ಬಂದ್ಲಂದ್ರೆ ನಾನು ಈ ಮನ್ಯಾಗ ಆಕೆ ಹೋಗೋವರೆಗೂ ಇರೋದಿಲ್ಲ. ನನ್ನ ಮಗಳು ನಾನು ವಿಡಿಯೋ ಮಾಡುವಾಗ ನನ್ನ ಪಕ್ಕದಲ್ಲೇ ಕುಂತಾಡ್ರಿ. ಅದಕ್ಕೆ ಆಕೆಗೆ ನಾನು ಮಾತಾಡುವಾಗ ಸೀನ್ ಬಂದುಬಿಟ್ಟೈತಿ. ಇನ್ನೇನು ಇರಲಿ ಬಿಡು ಅಂತ ನಾನು ಕಟ್ ಮಾಡಿಲ್ಲ, ಹಾಗೆ ಹಾಕಿದ್ದೀನಿ. ನಮ್ಮ ಮಮ್ಮಿಗೆ ಸಪೋರ್ಟ್ ಮಾಡ್ತಾರೆ. ಆಕೆ ಎಲ್ಲ ನಮ್ಮ ಮಮ್ಮಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿದಾಳ. ಆಕೆಗೆ ಅನ್ನಕ್ಕೆ ಬಂದಿಲ್ಲ, ತೊದಲಾತಾಳ. ಸರಿ ರೀ. ಅಲ್ರಿ, ಎಂಗೇಜ್ಮೆಂಟ್ಗಾಗಲಿ ಮದುವೆಗಾಗಲಿ ಸಾವಿರಾರು ಜನ ಬಂದಿರ್ತಾರೆ ಮನೆಗೆ. ಯಾಕೆ ನಿಮ್ಮ ಮಗಳು ಕಾಣತ್ತಿಲ್ಲ, ಎಲ್ಲಿ ಹೋದ್ಲು ನಿಮ್ಮ ಮಗಳು ಅಂತ ಕೇಳಿದ್ರೆ ಏನಂತ ಹೇಳೋದ್ರಿ? ಅಲ್ಲ, ನಮಗೆ ಎಲ್ಲರಿಗೂ ಸಾವಿರಾರು ಪ್ರಶ್ನೆ ಕೇಳ್ತಾರೆ, ಸಾವಿರಾರು ಉತ್ತರ ಹೇಳ್ಕೊಂತ ಕುಂದ್ರಕ್ಕಾಗತ್ತೇನ? ಹೇಳಿ ಹೇಳಿನೇ ಸತ್ತೋಗೋದಾಗುತ್ತೆ. ಅದಕ್ಕೆ ಸುಮ್ಮನೆ ಆಕೆ ಪಾಡಿಗೆ ಬರ್ತಾಡ್ರಿ. ಒಂದ್ಸಲ ಇದೇ ಒಂದೇ ಅಲ್ಲ ನಮ್ಮ ಮಗನ ಮದುವೆ ಆಗೋದು. ಅತ್ತೇನು ಮುಂದೆ ಬಾ ಅಂದ್ರೆ ಆಗ್ತದ? ನನ್ನ ಮಗಳು ಆ ಮದುವೆನ ಮಿಸ್ ಮಾಡ್ಕೋದು ನಂಗೆ ಇಷ್ಟ ಇಲ್ರಿ, ಪ್ಲೀಸ್ ರೀ. ನಾ ಕಂಡಿದ್ದಿಷ್ಟು ತನಕ ಕನಸ. ಏನಿದು ಈ ಥರ ಕನಸು ಕಾಣ್ತಾ ಇದ್ದೀನಿ ನಾನು ರಾಮ್ ಜೊತೆ ಸಾಂಗ. ಅಯ್ಯೋ, ನಾನು ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಇವಳೇನು ಒಬ್ಬೊಬ್ಬಳೆ ಹುಚ್ಚಿಗೆ ನಗ್ತಾ ಇದ್ದಾಳೆ. ಮಗಳ ನಂದಿನಿ, ಯಾಕೆ ನಗ್ತಾ ಇದೆಯಾ? ಅಣ್ಣ ಬಂದ್ರಣ್ಣ, ನಿಮ್ಮ ದಾರಿನ ಕಾಯ್ತೀನಿ. ಅಲ್ಲಿ ನೋಡು ತಂಗಿ, ನನ್ನ ಮಗಳು ಒಬ್ಬೊಬ್ಬಳೇ ನಿಂತು ಏನು ಹಗಲು ಕನಸು ಕಾಣತಾನ? ನಾವು ಕರೆದದ್ದು ಅರಿವಿಲ್ಲ ನೋಡಕ್ಕಿಗೆ. ಹೌದು ಅಣ್ಣ, ರಾಮ್ ಚಿಂತೆ ಮಾಡತ್ತಿರ್ಬೇಕು. ಅದೇನು ಬಾಯಿ ಮುಚ್ಕೊಂಡು ನಗತ್ತ ನೋಡಲ್ಲಿ. ಆಕೆಗೆ ಹಾಕಿದ ಲಕ್ಷ ಒಳಗದಾಳಕಿ. ನಾವಿಲ್ಲಿ ಯಾರು ಕುಂತೀವಿ ಬಿಟ್ಟಿವಿ ಅನ್ನೋ ಅರ್ವ ಇಲ್ಲ ಆಕೆಗೆ. ಅತ್ತೆ ಮಾವ ಬಂದಾರ. ಇವಳೇನು ಒಬ್ಬಳೇ ನಿಂತಾಳಿಲಿ? ಅಮ್ಮ ಅಯ್ಯೋ ಹುಚ್ಚು ಹುಡುಗಿ, ಒಂದೇ ನಗತ್ತಲ್ಲ ರಾಮ್. ಯಾಕೆ ನನ್ನ ಮಗಳು ಹಿಂಗೆ ನಗತ್ತಲ್ಲ? ಏನಾದರೂ ಹೇಳಿದೆ ಆಕೆಗೆ? ಕರೆದು ಅನ್ನತ್ತಿಲ್ಲ? ಇಲ್ಲ ಅತ್ತೆ, ನೋಡಿ ನಾನು ಬಂದದ್ದೇ ಅರಿವಿಲ್ಲ ಆಕೆಗೆ. ಅಷ್ಟು ಯೋಚನೆ ಮಾಡತ್ತಾಳ. ನಂದಿನಿ ಹಾಂ ಅಮ್ಮ, ಯಾವಾಗ ಬಂದ್ರಿ? ಅಪ್ಪ ನೀವು ಯಾವಾಗ ಬಂದ್ರಿ? ಅತ್ತೆ ಮಾವ ನೀವು ಇಲ್ಲೇ ಇದ್ದೀರಾ? ಹಾಂ
ವಿಷಯ ನೀ ಯಾವ ಲೋಕಕ್ಕೆ ಹೋಗಿದ್ದೆ? ಈ ಯಾವ ಲೋಕಕ್ಕೂ ಇಲ್ಲತ್ತೆ. ಅದು ಹಾಗೆ ಹಗಲ್ಗನಸು ಬಿದ್ದಿತ್ತಾ, ಅದನ್ನ ನೋಡಿ ನಗ್ತಾ ಇದ್ದೆ, ಯೋಚನೆ ಮಾಡ್ಕೊಂಡಷ್ಟೇ. ನೀವು ಬಂದದ್ದು ನಂಗೆ ನೆನಪೇ ಇಲ್ಲಪ್ಪ ಅಮ್ಮ. ಕನಸಲ್ಲಿ ಯಾರು ಬಂದಿದ್ರು ನನ್ನ ಮುದ್ದಿನ ಸೊಸೆಗೆ? ಚೀ ಹೋಗಿ ಅತ್ತೆ ಅಮ್ಮ. ಅಯ್ಯೋ ಹುಷಾರು ನಂದಿನಿ. ನೋಡು ಈಗ ನಾನು ಕೈ ಹಿಡಿಲಿಲ್ಲ ಅಂದ್ರೆ ಬಿದ್ದು ಬಿಡ್ತಿದ್ದೆ. ನಾನು ಇಲ್ಲೇ ಹಿಂದ್ಗಡೆ ನಿಂತಿದ್ದೀನಿ, ನಿನಗೆ ಅರಿವೇ ಇಲ್ಲ. ಅಷ್ಟೊಂದು ಯೋಚನೆ ಮಾಡತ್ತೀಯ? ಏನು ಯೋಚನೆ ಮಾಡತ್ತೀಯ ಹೇಳ್ಮೇಲೆ? ನನ್ನ ಮಗಳಿಗೆ ನಿನ್ನ ಯೋಚನೆ ಬಿಟ್ಟು ಇನ್ನೇನಿರುತ್ತಪ್ಪ, ನಿಂದೆ ಏನಾದರೂ ಯೋಚನೆ ಮಾಡತ್ತಿರ್ಬೇಕು. ಅಯ್ಯೋ ಸಾರಿ ರಾಮ್, ನೋಡಲಿಲ್ಲ. ನಿಮ್ಗೆ ಆದ್ನೇನು ತಲೆಗೆ ಪೆಟ್ಟಾಯ್ತಾ? ಇಲ್ಲ, ಅದೇನೋ ಒಂದೇ ಸಲ ಆದರೆ ಕೊಂಬರುತ್ತಂತೆ, ಇನ್ನೊಂದು ಸಲ ಆಯನ್ವಾ? ಹ್ಞೂ ಹ್ಞೂ. ಅಯ್ಯೋ ಎಷ್ಟು ಜೋರಾಗಾದ್ರಿ, ತಲೆ ಟಪ್ ಬಂತು. ಹೋಗಿಪ್ಪ ನೀವು. ಅತ್ತೆ ನಾಚ್ಕೊಂಡು ಹೋಗಿ ಬಿಟ್ಲು ನಂದಿನಿ. ಅದೇನು ಕನಸು ಕಾಣ್ತಾ ಇದ್ಲೋ ಏನೋ. ನಾನು ಒಂದಿಟ್ಟು ಕೇಳಿ ಬರ್ತೀನತ್ತೆ. ನಾನು ಕೇಳಿ ಬಂದು ಕೆಲ್ಸಕ್ಕೆ ಹೋಗ್ತೀನಿ ಅಮ್ಮ. ಸರಿಪ್ಪ ಆಯಿತು, ಕೇಳ್ಬಾ ನಿನ್ನ ಹುಡುಗಿನ. ಹ್ಞೂ ಸರಿ. ನೋಡ್ರಿ ಇಬ್ರು ಮಕ್ಕಳು ಎಷ್ಟು ಖುಷಿ ಖುಷಿಯಾಗಿದ್ದಾರೆ. ಇವ್ರದ್ದು ಜೀವನ ಮದುವೆ ಮಾಡಿಬಿಟ್ರೆ ಸುಖಕರವಾಗಿರ್ತೈತೆ ಅನ್ನೋದು ನನ್ನ ಆಸೆ ರೀ. ಲಗುನ ಮದುವೆ ಮುಗಿಸ್ಬಿಡೋಣ. ಹುಡುಗಾಟದ ಹುಡುಗರು ಏನೇನೋ ಕನಸು ಕಾಣ್ಕೊಂತ ಆಟ ಆಡ್ತಾ ಇದ್ದಾರೆ ರೀ. ಲಗುನ ನಾವು ಇವ್ರು ಮದುವೆ ಮಾಡಿಬಿಡೋಣ ರೀ. ಎಂಗೇಜ್ಮೆಂಟ್ ಅಂತ ಹೆಂಗೋ ನಾಳೆ ಫಿಕ್ಸ್ ಆಯಿತು. ಏನು ಸಿಗವ ನಾಳೆನ? ಅಲ್ಲ ಏನು ಹಿಂದೆ ಮುಂದೆ ಏನೂ ಹೇಳಿಲ್ಲ, ತಾರತಮ್ಯ ಏನೂ ಇಲ್ಲ. ಆದರೆ ಏನು ನಾಳೆನೇ ಅಂತ ಸಡನ್ನಾಗಿ? ಅದಕ್ಕೇನು ಸಡನ್ ಆಗಿ ಅನ್ನಕ್ಕೆ? ಎಂಗೇಜ್ಮೆಂಟ್ ಛತ್ರ ಬುಕ್ ಮಾಡ್ತಾರಾ? ಎಲ್ಲರೂ ರೆಡಿಯಾಗಿ ಇವತ್ತ ಬಟ್ಟೆ ತೊಗೊಂಬರಕ್ಕೆ ಹೋಗೋಣ್ರಿ. ಸಾಯಂಕಾಲ ಬಟ್ಟೆ ರಿಂಗು ತೊಗೊಂಬರೋಣ. ಅವಂಗ ಡೈಮಂಡ್ ರಿಂಗ್ ಅಂತ ಕೇಳಿ ನಾನು. ಈಕೆಗೆ ಡೈಮಂಡ್ ಬ್ಯಾಡ ಅಂತ. ಈಕೆಗೆ ಮದುವೆಲಿ ಡೈಮಂಡ್ ನೆಕ್ಲೆಸ್ ಮಾಡಿಸಿರಾತಂತ ನಾನು. ಈಗ ಒಂದು ಗೋಲ್ಡ್ ಉಂಗುರ ತೊಗೊಂಡಿದ್ದೀನಿ, ಅದಕ್ಕೆ ಡೈಮಂಡ್ ಹಾಳು ಐತಿ. ಆಕೆಗೆ ಫೋಟೋ ತೋರಿಸಿನಿ, ಅದೇ ಇಷ್ಟ ಅನ್ಲಕ್ಕಿ. ನಂಗೆ ಡೈಮಂಡ್ ಬೇಡ, ನಂಗೆ ಸಿಲ್ವರ್ ಕಲರ್ ಇಷ್ಟ ಆಗಲ್ಲ ಅಂತಲೂ. ಹಾಗಾಗಿ ನಾನು ಆಕೆಗೆ ಗೋಲ್ಡ್ ತೊಗೊಂಡೇನಿ, ಅವ್ನು ಡೈಮಂಡ್ ತೊಗೊಂಡಿದ್ದೀನಿ. ಆಕೆಗೆ ಬೇಕಾದ್ರೆ ಮದುವೆಲಿ ಈಗ ಡೈಮಂಡ್ ನೆಕ್ಲೆಸ್ ಮಾಡಿಸಿರಾಯ್ತು. ಏನಂತೀಯ ಭಾಗ್ಯ? ಅಯ್ಯೋ ಚಿಗವ್ವ, ನೀವೇನಂತೀರೋ ಅದೇ ನಿಮ್ಮ ಸೊಸೆ, ನಿಮ್ಮ ಇಷ್ಟ. ನಮಗೇನಾದರೂ ಕೊಡೋದು ತೊಗೊಳೋದಿದ್ರಿ ಹೇಳ್ರಿ, ಎಲ್ಲ ಕೊಟ್ಟು ಮುಗಿಸ್ತೀವಿ. ಯಾಕಂದ್ರೆ ನಾಳೆ ಏನು ಇದು ಬರಬಾರ್ದಲ್ಲ ತಕರಾರು. ಏನೇ ನಾ ತಕರಾರು ಮಾಡೋಂಕ ಅಂತಾನ? ಕೊಡೋಂಗಾರ ಒಂದು 10 ಲಕ್ಷ ರೂಪಾಯಿ ವರದಕ್ಷಿಣೆ, ಒಂದು 5 ತೊಲಿ ಬಂಗಾರ ಕೊಡು ನನ್ನ ಮಗ. ದೊಡ್ಡ ಮನೆ ಐತಿ, ಕೊಡೋಣ ತಗೋರಿ. ನಮ್ಮ ಮಳೆಯಾಗ ಕೊಡ್ದೆ ಇನ್ಯಾರಿಗೆ ಕೊಡ್ತಾರೆ ಚಿಗವ್ವ? ನೀವು ಈಗ ಬಂದ್ರಲ್ಲ, ನಂಗೆ ಸಮಾಧಾನ ಆಯಿತು. ಬರ್ಕೊಂಡ್ರಿ, ಏನಾಯ್ತು ವಿಷಯ? ಯಾಕಣ್ಣ ವಿಷಯ ಏನಾಯ್ತು ಅಂದ್ರೆ ಇಷ್ಟು ಖುಷಿಯಿಂದ ನಗವ ಸಿಟ್ಟು ಮಾಡ್ಕೊಂಡ್ಬಿಟ್ಟೆ? ಏನಂತ ಹೇಳಿ ತಂಗೆವ, ಏನಂತ ಹೇಳು. ಆ ಚಂಡಾಳ ಇದಳಲ್ಲ ಸಂಗೀತ, ಆಕಿನ ಕಟ್ಕೊಂಡಾಗಿಂದ ನಾನು ಹಣೆ ಬರೋಣ ಇಷ್ಟ ಅಂತ ಅನ್ಕೊಂಡ್ಬಿಟ್ಟಿದ್ದೆ ನೋಡು ಸಂಗೀತ. ನಾನು ಅಲ್ಲ ಏನು ಮಾಡ್ಬಿಟ್ಲು ಗೊತ್ತಾ ನನ್ನ ಮಗಳ ಜೀವನ? ಕೇಳ್ದೆ ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡೋಗಿ ಅವರಿಬ್ಬರು ಮದುವೆ ಮಾಡಿಸಿ ಆ ಗಂಡನ ಮನೆಗೆ ಕಳ್ಸೇನೆ ಬಿಟ್ಟಿದ್ದಾಳೆ. ಹೌದಾ ಅಣ್ಣ? ಏನು ಹೇಳ್ತಾ ಇದೆಯಾ ನೀನು? ನಿನ್ನ ಒಂದು ಮಾತು ಕೇಳ್ದಾನೆ ಮನೇಲಿ ಹಿರಿಯ ಅಂತ ನೀನು ಕೇಳ್ದಾನೆ ಅದೇ ಮದುವೆ ಮಾಡಿಕೊಟ್ರು? ಆ ರಿಜಿಸ್ಟರ್ ಆಫೀಸಲ್ಲಾದರೂ ಕೇಳಿಲ್ವಾ ತಂದೆ ಯಾಕೆ ಬಂದಿಲ್ಲ ಅಂತ? ಏನಿದು ಈ ಸಂಗೀತ ಇಷ್ಟು ಮುಂದುವರಿತಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಣ್ಣ. ಏನು ಮಾಡೋದವ, ನನ್ನ ಹಣೆ ಬರ ಅಂಥಕ್ಕಿನ ಗಂಟು ಹಾಕಿಬಿಟ್ಲು ನಮ್ಮವ್ವ. ಗಂಟು ಹಾಕಿದಕ್ಕಿನ ತೊಗೊಂಡು ಹೋಗ್ಬಿಟ್ಲಕ್ಕೆ ಮ್ಯಾಲೆ. ಏನು ಮಾಡೋದು, ನಂದು ಒಂದು ಹಣೆ ಬರೋಣ ಅಲ್ಲ. ಈಗ ನೋಡು ನಂದಿನಿ ಎಷ್ಟು ಖುಷಿಯಾಗಿ ನಾವು ಹೇಳಿದ ಹುಡುಗನ ಮದುವೆ ಆಗತ್ತಾಳ. ಹಾಂ, ಮಕ್ಕಳು ಹೇಳ್ದಂಗೆ ಕೇಳ್ಕೊತಿರ್ಬೇಕು. ಕೇಳಿಲ್ಲ ಅಂದ್ರೆ ಇದೇ ರೀತಿ ಆಗೋದು. ಮಾಡಿದಾಳಲ್ಲ ನನ್ನ ಮಗಳು ಒಬ್ಬಾಕಿ ಮಾಡ್ತೀನಿ ಕೆಲಸ. ಮತ್ತು ಹಂಗೆ ನೀನು ಏನು ಸರಿ ಇರ್ಲಿದ್ದಕ್ಕನ ನನ್ನ ಮಗಳ ಬಾಳೆನೂ ಹಿಂಗಾತು. ಮಗನ ತಲೆ ಕೆಡಿಸಿ ನನ್ನ ಮಗಳು ತಲೆನೂ ಕೆಡಿಸಿ ನಿಮ್ಮ ಮನೆಗೆ ಹೋಗಿ ಸೇರೋಂಗೆ ಮಾಡಿರು. ಅದು ಚಿಗವ್ವ, ನೀನು ಮುಂದೊಂದು ವಿಷಯ ಹೇಳ್ಬೇಕು. ಮಾವಾರ ನೀನು ಮುಂದೊಂದು ವಿಷಯ ಹೇಳ್ಬೇಕು. ಏನು ಅದು? ಏನು? ಬಾಯ್ ತಪ್ಪಿ ಮಾವಾರ ಅಂದ್ಬಿಟ್ಟು ನೀ ಟೆನ್ಷನ್ದಾಗ ಕ್ಷಮಿಸ್ಬಿಡ್ರಿ ಕಾಕಾರ. ಅದು ಏನಾಗೈತೆ ಗೊತ್ತಿದ್ದನ? ಪೂಜಾ ನಮ್ಮ ಮುಂದೆ ಬರುವಾಗ ಎಲ್ಲ ವಿಷಯ ಹೇಳಿದ್ಲು. ಅವಳ ಪರಿಸ್ಥಿತಿ ನೀವು ಕೇಳಿರಿ ಏನಂತೀರ? ಏನು ಹೇಳತ್ತೀಯ ಭಾಗ್ಯ ನೀನು? ನನ್ನ ಮಗಳು ನನ್ನ ಸಂಬಂಧ ಮನೆಗೆ ಒಳ್ಳೇದಾಗಲಿ, ತಾಯಿಲ್ಲ ತವ್ರು ಇರಬಾರ್ದಂತ ತಾನು ಹೋಗಿ ಆ ಮನೆಗೆ ನನಗೆ ತಾಯಿ ಅಲ್ಲ. ಇಲ್ಲ, ಮೋಸ ಮಾಡ್ಕೊಂಡ್ಬಿಟ್ಲು. ತನ್ನ ಜೀವನ ಹಾಳು ಮಾಡ್ಕೊಂಡ್ಬಿಟ್ಲು. ಈಕಿಗೆ ಬುದ್ಧಿ ಎಂದು ಬರುತ್ತೆ ಭಾಗ್ಯ? ನನ್ನ ಮಗಳ ಮೇಲೆ ನಾನು ದ್ವೇಷ ಸಾಕ್ತೀನಿ. ಅವಳು ಪ್ರೀತಿ ಇಲ್ಲದೆ ಇದ್ರೂ ನಮ್ಮ ಸಂಬಂಧ ನಮಗೆ ತವ್ರ ಮನೆ ಬೇಕನ್ನೋ ಕಾರಣಕ್ಕೆ ಬೇಡ. ನನ್ನ ಗಂಡನ ಮನೇಲಿ ಆರಾಮಿದೆ. ನನ್ನ ಗಂಡನೇ ತಂದೆ ತಾಯಿ ಆಗಿದ್ದ ಅಲ್ಲ. ಈಗ ಈ ಥರ ಮಾಡೋದು ಸರಿನಾ? ಏನು ಮಾಡಿಬಿಟ್ಲಿಕ್ಕೆ ಪೂಜಾ? ಅದೇ ಹೇಳಿದೆ ರೀ ನಾನು, ನನ್ನ ಮಗಳಂಗೆ ಮಾಡಲ್ಲ ಅಂತ. ಮಾಡಲ್ಲ ಅನ್ಬೋದು ನಿಲ್ವಾ, ಆದ್ರೆ ಆಕಿ ಮಾಡಿರೋದು ತಪ್ಪ. ಯಾಕೆ? ನಿನಗಿಲ್ಲೇ ಆರಾಮಿದ್ದಲ್ಲ, ಏನು ತೊಂದರೆ ಆಗಿತ್ತು ನಿನಗೆ? ನಂದಿನಂತೂ ಇಲ್ಲೇ ಆರಾಮಿದ್ಲು. ಆಕಿ ಡೆಲಿವರಿ ಆಯ್ತು, ಆಕಿ ತವ್ರ ಮನೆಗೆ ಕಳ್ಸೋದಕ್ಕೆ ಬೇಕಾಗಿತ್ತು. ಆಕಿ ನಾವು ಇಲ್ಲೇ ಮಗಳ ಕತೆ ನೋಡ್ಕೊತಿದ್ವಿ. ಇವರೇ ಮಗಳು ನೋಡ್ಬೇಕಂತ ಅನಿಸ್ದಾಗ ಬಂದು ಹೋಗ್ತಿದ್ರು, ಮುಗಿತಿತ್ತು. ತನ್ನ ಜೀವನ ಇದಕ್ಕೋಸ್ಕರ ಯಾಕೆ ಹಾಳು ಮಾಡ್ಕೊಡ್ಲಕ್ಕಿ? ನೀನೇನು ಆ ಮನೇಲಿ ಹೋಗಿ ಬಾಳೆ ಮಾಡಬೇಕಾಗಿತ್ತೆ? ಇಲ್ಲಲ್ಲ, ತಾಯಿ ಬರಬೇಕು ತವರಿಗೆ ಅಂತ ಅನ್ನೋದು ಇದೊಂದು ನಾಟಕಕ್ಕಿದು ಅಲ್ಲ. ನಾವೇನಾರು ಅಂತೀವಿ ಅನ್ನೋ ಕಾರಣಕ್ಕೆ ಒಂದು ನಾಟಕ ಮಾಡತ್ತಾಳೆ ಅಲ್ಲ. ಯಾಕೆ ಅವಳು ತನ್ನ ಜೀವನ ಯಾಕೆ ಹಾಳು ಮಾಡ್ಕೋಬೇಕು? ನೀನು ಎಷ್ಟು ದಿನ ಹೋಗಿರ್ತೀಯವ ಅಲ್ಲಿ? 1 ವರ್ಷ ಇರ್ತೀಯ, 2 ವರ್ಷ ಇರ್ತೀಯ? ಇಲ್ಲ, ಒಂದು 5 ನಿಮಿಷ ಹೋಗಿ ಒಳ್ಳೆ ಬರೋಕೆ ಆಕಿ ತನ್ನ ಜೀವನ ಹಾಳು ಮಾಡ್ಕೊಂಡ್ಲಲ್ಲ. ಇದು ಸರಿಯೇನ?
ನಾನು ಯಾವತ್ತೂ ಆಕಿನ ಮಗಳು ಅಂತ ಒಪ್ಕೊಳ್ಳಲ್ಲ. ಆಕಿ ನೀ ಮದ್ವೆ ಕರೆಯೋದು ಇಲ್ಲ. ಆಕಿ ನೀ ಮದ್ವೆ ಕರೆದ್ರೆ ನಾನು ಈ ಮನೆಯಾಗಿರಲ್ಲ, ನೀ ಇಲ್ಲ ತಿಳ್ಕೊಂಬಿಡು. ಈ ಹೂವಪ್ಪ ಹಂಗ ಅಂತ ಅನ್ಕೋಬೇಡ ನೀನು. ಕೆಟ್ಟ ಸುಳೆ ಮಗ ಇದ್ದೀನಿ ನಾನು. ನೋಡೋಣ ನೋಡು, ಮಗಳ ಮೇಲೆ ಕಲ್ಲು ಮನಸ್ಸು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದನ್ನ ಈಗ? ನನ್ನ ಮಗಳನ್ನ ನಾನು ನೋಡ್ಬೇಕನ್ಸಾತೈತಿ. ಅವರ ತಮ್ಮನ ಮದುವೆಗೆ ಮಗಳು ಬರಲಿಲ್ಲ ಅಂದ್ರೆ ಊರು ಜನ ಏನು ಕೇಳ್ತಾರನ್ನ? ಏನು ಕೇಳ್ತಾರೆ? ಏನು ಹೇಳಿ? ಈಗ ಒಂದು ಸ್ವಲ್ಪ ಜನಕ್ಕೆ ಸುದ್ದಿನೂ ಆಗೈತಿ. ಮಂದಿ ಮನೆಗೆ ಹೊರಗೆ ಹೋದ್ರೆ ಸಾಕು ಕಿಟಿಪಿಟಿ ಚಾಲು ಮಾಡತ್ತಾರ. ಅದಕ್ಕೆ ಮನೆ ಬಿಟ್ಟು ಹೊರಗೆ ಹೋಗಿಲ್ಲ ನಾನು. ಇದೇ ಸಂಕಟ ತಡ್ಕೊಂಡು ಎಷ್ಟು ದಿನ ಅಂತ ಇರಲಿ. ನನ್ನ ಮಗಳು ತಪ್ಪು ಮಾಡಿಬಿಟ್ಲು. ನಮಗೋಸ್ಕರ ನಾವೇನಲ್ಲಿ ಹೋಗಿದ್ದು ಬಾಳೆ ಮಾಡ್ತಿದ್ವ, ನಮಗೋಸ್ಕರ ಯಾಕೆ ಹಂಗೆ ಮಾಡಿದ್ಲು? ಅಳಬೇಡ ನೀಲ, ಸಮಾಧಾನ ಮಾಡ್ಕೊ. ಆ ಹುಚ್ಚು ಹುಡುಗಿ ತಲೆಯಾಗ ಅದು ಬಂದು ಹಂಗೆ ಮಾಡೈತಿ. ರವಿನ ಬದಲಾಯಿಸ್ತೀನಿ ಅಂದಾಳ. ಬದಲಾಯಿಸಿ ಸಂಗೀತನೂ ಬದಲಾಯಿಸಿ ಆ ಮನೇನ ಸ್ವರ್ಗ ಮಾಡ್ತಾನಂದಾಳ. ನೋಡೋಣ ಆಕಿಂದಾರ ಆಗುತ್ತೆ ಏನಿಲ್ಲ ಅಂತ. ಯಾರಿಂದನೂ ಆಗಲ್ಲ ರೀ ಅಣ್ಣ, ಯಾರಿಂದನೂ ಆಗಲ್ಲ. ನಮ್ಮಿಂದನೂ ಆಗಿಲ್ಲ. ಇನ್ನು ನನ್ನ ಮಗ ಪೂಜಾನಿಂದ ಆಗ್ತದಲ್ಲ, ಆಗಲ್ಲ. ತನ್ನ ಜೀವನ ತಾನೇ ಹಾಳು ಮಾಡ್ಕೊಂಡ್ಲು. ಸಮಾಧಾನ ಮಾಡ್ಕೊ ಚಿಗವ, ಅಳಬೇಡ. ನಿನ್ನ ಹತ್ರ ನಮಗೂ ಅಳು ಬರ್ತೈತಿ. ಸಮಾಧಾನ ಮಾಡ್ಕೊ. ಏನು ಮಾಡೋದಿನ ಆಗೋದಿಲ್ಲ, ಆಗೋಯ್ತು. ಹೆಂಗಾರ ಮಾಡಿ ನಾನು ಅವ್ರ ತಮ್ಮನ ಮದುವೆ ಬರೋಂಗೆ ಮಾಡ್ತೀನಿ. ನೀನು ಸುಮ್ಮನಿರು. ಹೆಂಗೆ ಮಾಡ್ತೀವ? ಎಲ್ಲ ಕಡೆ CC ಕ್ಯಾಮ್ರಾ ಇರ್ತಾವು, ಎಲ್ಲ ಕಡೆ ಬರ್ತಿರ್ತೈತಿ. ಈಕೆ ಏನಾರ ಬಂದದ್ದು ಗೊತ್ತಾದ್ರೆ ಅವರಪ್ಪ ನಿಂದಿರ್ಲಿಲ್ಲ ಅಂದ್ರೆ ಏನು ಮಾಡಲಿ ನಾನು? ನನ್ನ ಹಣೆ ಬರ ಇದ್ದೊಂದು ಮಗಳು ಒಂದು ಮಗ ಚಂದಾಗಿ ಇರಲಿ ಅನ್ನೋ ಆಸೆ ನನಗೆ ಇದ್ದಾಗ ಭಾಳ ಕಷ್ಟಪಟ್ಟಿಲ್ಲ. ಅವ್ನ ಮಕ್ಕಳ ಬೆಳೆಸ್ಬೇಕಾರ ಚಿತ್ರಹಿಂಸೆ ಹತ್ತಿ ನಾದ್ನಿ ಭಾಳ ಕಾಡಿದಾರೆ. ಹೀಗೆ ನಾವು ಮಗನಿಂದ ಒಂದು ಮಟ್ಟಕ್ಕೆ ಬಂದಿದ್ದೀನಿ ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಚಿತ್ರಹಿಂಸೆನ ಮಕ್ಕಳಿಂದ ನನಗೆ ಆಗಲ್ಲ. ಅದೇ ಇನ್ನೂ ಚಲೋ ಇತ್ತು. ಇದು ಮನಸ್ಸಲ್ಲೇ ನೋವಾಗಿ ಆಗಿ ಮನಸ್ಸಿಗೆ ಗಾಯ ಆಗ್ಬಿಟ್ಟೈತಿ. ಏನು ಮಾಡಬೇಕು ತಿಳಿಬತ್ತು. ಮಗಳ ನೋವಲ್ಲೇ ಕೊರಗೆ ಸಾಯೋಂಗಾಗೈತಿ. ನಂದಿನಿ ಏನು ರಾಮವ್ರೆ? ಏನು ಕನಸು ಕಾಣ್ತಾ ಇದ್ರಿ? ಹಾಂ, ಏನು ಕನಸು ಕಾಣ್ತಾ ಇದ್ರಿ ಹೇಳಿ? ಯಾರು ಬಂದರು, ಅಲ್ಲಿ ಯಾರು ಇದ್ರು ಅನ್ನೋ ಖಬರ್ ಇಲ್ಲದೆ ನೀವು ನಿಂತಿದ್ರಿ. ಅದಕ್ಕೆ ಏನು ಕನಸು ಕಾಣ್ತಾ ಇದ್ರಿ? ಹೋಗಿಪ್ಪ. ಯಾಕೋ ಈಗ 2 ದಿನ ಆಯಿತು ನಿಮ್ಮನ್ನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿದ್ದಾಗಿಂದ. ಅದಕ್ಕೆ ನಿಮ್ಮದೇ ಕನಸು ಬಿದ್ದಿತ್ತು. ಏನು ಕನಸು ಬಿದ್ದಿತ್ತು ನಂದಿನಿ? ಅದು ನಾನು ಮತ್ತು ನೀವು ಒಂದು ಡುಯೆಟ್ ಸಾಂಗ್ ಹಾಡ್ದಂಗೆ ಆಗಿತ್ತು. ಕನಸಲ್ಲಿ ನೀವು ಡ್ಯಾನ್ಸ್ ಮಾಡ್ತಾ ಇದ್ವಿ. ಅದನ್ನ ನೋಡ್ಬಿಟ್ಟು ನಂಗೆ ಭಾಳ ನಗು ಬರ್ತಾಯಿತ್ತು. ನಾನು ಡ್ಯಾನ್ಸ್ ಮಾಡಿದ್ನ ಅಂತ ಗೊತ್ತಾ? ಹೌದಾ? ಯಾವುದದು? ನನಗೊಂದು ನೆನಪು ಬರ್ತಾ ಇದೆ. ನಾನು ಹಾಡ್ಲಾ? ಫ್ರೀಯಾಗಿ ಇದ್ದಾಗೆಲ್ಲ ಫೋನು ಮಾಡೇನೆ. ಅಯ್ಯೋ, ನಿಜವಾಗ್ಲೂ ಈ ಹಾಡೇ ಕನಸಲ್ಲಿ ಬಂದಿತ್ತು. ಹೌದಾ? ನನ್ನ ಕನಸಲ್ಲೂ ಇದೇ ಹಾಡು ಬಂದಿತ್ತು, ನಾವಿಬ್ಬರು ಡ್ಯಾನ್ಸ್ ಮಾಡ್ದಂಗೆ. ಆ ಕನಸು ಕಾಣ್ಕೊಂತ ನನಗೆ ಆಫೀಸ್ಗೆ ಲೇಟ್ ಆಯಿತು. ಈಗ ನಿನಗೂ ಇದೇ ಬಂದೈತಂದ್ರೆ ಸರಿ, ನಮ್ಮಿಬ್ಬರದು ಒಂದೇ ಚಾಯ್ಸಿಂಗ್ ಐತೆ. ಬೇಗ ನಾಳೆನೇ ಎಂಗೇಜ್ಮೆಂಟ್ ಅಂತೆ. ಬೇಗ ಬರ್ತೀನಿ. ಸಾಯಂಕಾಲ ಬಟ್ಟೆ ಕಲೆಕ್ಷನ್ ಮಾಡಕ್ಕೆ ಹೋಗೋಣ. ನಿಂಗೆ ಲೆಹಂಗಾ ಬೇಕಾ, ಏನು ಬೇಕಾ? ನೀವು ಪ್ರೀತಿಯಿಂದ ಏನು ಕೊಡಿಸ್ತಿರಲ್ಲ ಅದೇ ಬೇಕು ರೀ. ಒಬ್ಬರು ಆಡಂಬರದ ಮದುವೆ ಮಾಡ್ಕೊ ಅಂತಾರೆ, ಒಬ್ಬರು ನೀನು ಹೇಳಿದ್ದೆ ಸರಿ ನಂದಿನಿ ಅಂತಾರೆ. ರೀ, ಒಂದು ಕೆಲಸ ಮಾಡೋಣ. ಮದುವೆ ಅಷ್ಟೇ ಸಿಂಪಲ್ ಆಗಿರಲಿ, ಎಂಗೇಜ್ಮೆಂಟು ಮಾಡ್ಕೊಳ್ಳೋಣ ಗ್ರ್ಯಾಂಡಾಗಿ. ಹಾಗೆ ಮದುವೆನ ಒಂದು ದೇವಸ್ಥಾನದಲ್ಲಿ ಮಾಡಿಕೊಂಡು ಎಲ್ಲೆಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಇದೆಯೋ ಅಲ್ಲಿ ಹೋಗಿ ಊಟ ಕೊಟ್ಟು ಬರೋಣ ರೀ. ಸರಿ ಆಯಿತು, ನಿನ್ನ ಇಷ್ಟನೇ ನನ್ನ ಇಷ್ಟ. ಸರಿ, ನಾನು ಬರಲಾ? ಹ್ಞೂ ರೀ, ಹೋಗಿ ಬನ್ನಿ. ಇವತ್ತಿನ ಕತೆ ನಿಮ್ಗೆ ಇಷ್ಟ ಆದರೆ ನಂದಿನಿ ರಾಮ್ಗೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೇಗೆ ಅನಿಸ್ತಾ ಇದೆ ಇವರಿಬ್ಬರ ಜೋಡಿ? ಚೆನ್ನಾಗಿದೆಯಾ? ಒಂದು ಕಮೆಂಟ್ ಮಾಡಿ. ಓಕೆ, ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತಾ ಇಲ್ಲ, ಯಾಕಂದ್ರೆ ದಿನಕ್ಕೆ 4 ವಿಡಿಯೋ ಮಾಡಬೇಕಾಗತ್ತೈತಿ. ಆ ವಿಡಿಯೋ ಬಗ್ಗೆ ಕತೆ ಯೋಚನೆ ಮಾಡಬೇಕಾಗತ್ತದ. ಇದನ್ನ ಯಾವ ಥರ ಕತೆ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕಾಗತ್ತೆ. ಆಗ ಮತ್ತು ನನಗೆ ಸ್ವಲ್ಪ ಫೋನು ಕಣ್ಣು ಹತ್ರನೇ ಇಟ್ಕೊಂಡು ಮಾಡಬೇಕು ನಾನು. ಅದಕ್ಕಾಗಿ ಅದು ಸ್ವಲ್ಪ ಕಣ್ಣಿಗೆ ಪ್ರಾಬ್ಲಮ್ ಆಗತ್ತೈತಿ. ಅದಕ್ಕೆ ಎಲ್ಲರ ಕಮೆಂಟ್ಗೂ ನಾನು ಕಮೆಂಟ್ ಎಲ್ಲರದು ನೋಡಿರ್ತೀನಿ, ಖುಷಿ ಆಗುತ್ತೆ. ಅವ್ರಿಗೆ ಮಾತ್ರ ಲೈಕ್ ಎಲ್ಲರಿಗೂ ಕೊಟ್ಟಿರ್ತೀನಿ. ಯಾರು ಕಮೆಂಟ್ಗೆ ರಿಪ್ಲೈ ಮಾಡತ್ತಿಲ್ಲ, ಸೊಕ್ಕು ಬಂದೈತೆ ಅಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮಗೆ ಅರ್ಥ ಆಗಬೇಕು. ಒಂದು ವಿಡಿಯೋ ಮಾಡಬೇಕಾದ್ರೆ ಒಂದು ವಿಡಿಯೋ ಬಿಡಬೇಕಾದ್ರೆ ಎಲ್ಲರೂ ಎಷ್ಟು ಕಷ್ಟಪಡ್ತಿರ್ತಾರಂತ. ನಂದು ಒಂದೇ ಫೋನ್ ಇರೋದು. ಎಲ್ಲರದು ಹೇಳ್ತೀನಿ 3, 4, 5, 6 ವಿಡಿಯೋ ಮಾಡೋರಿಗೆ ಒಂದು 5, 6 ಫೋನ್ ಆದರೂ ಇರುತ್ತೆ. ಇಲ್ಲಾಂದರೆ ಲ್ಯಾಪ್ಟಾಪಲ್ಲಿ ಅದನ್ನು ಮಾಡ್ತಾರೆ. ಆದರೆ ನಂದಿಲ್ಲ, ಒಂದೇ ಫೋನು. ಅದು ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಒಂದು ಫೋನ್ ಇಟ್ಕೊಂಡು ವಿಡಿಯೋ ಮಾಡ್ತಿರ್ತೀನಿ ಅಷ್ಟೇ. ಅದು ಎಡಿಟ್ ಆಗಿ ಎಲ್ಲ ಆಗಬೇಕಾದ್ರೆ 1 ಅವರ್ ಬೇಕಾಗುತ್ತೆ. 1 ಅವರ್ ಯಾಕೆ 2 ಅವರ್ ಬೇಕು ನಿಮ್ಮ ಟೈಮಿಂಗ್ ಅಂತ ಹೇಳ್ಬಿಟ್ಟಿದ್ದೆ ನಾನು. ಹೀಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಈ ಕಮೆಂಟ್ ಕಮೆಂಟಿಗೆ ರಿಪ್ಲೈ ಮಾಡ್ಕೊತ ಕುಂತಂದ್ರೆ ಅದು ನನಗೇನಾಗುತ್ತಂದ್ರೆ ಟೈಮ್ ಹೋಗ್ಬಿಡುತ್ತೆ. ಮನೆ ಕೆಲಸನೂ ಮಾಡ್ಬೇಕಲ್ಲ, ಇರೋಕ್ಕೆ ಒಬ್ಬಕ್ಕೆ ಮಕ್ಕಳು ಗಂಡ ಮತ್ತು ಎಲ್ಲರಿಗೂ ಅಡುಗೆ ಮಾಡಬೇಕು, ಪಾತ್ರೆ ಇವಾಗೇನೋ ನಿಮ್ಮ ಮನೆ ಕೆಲಸ ಹೆಣ್ಮಕ್ಳು ಗೊತ್ತೇ ಇರುತ್ತೆ. ಅದೆಲ್ಲ ಮಾಡ್ಕೊಂಡು ನಾನು ವೀಡಿಯೋ ಮಾಡೋಷ್ಟು ಲೇಟ್ ಆಗುತ್ತೆ. ಅದಕ್ಕಾಗಿ ಎಲ್ಲರಿಗೂ ಪ್ಲೀಸ್ ಲೈಕ್ ಅಷ್ಟೇ ಕೊಟ್ಟಿರ್ತೀರಿ, ಬೇಜಾರು ಮಾಡ್ಕೊಬೇಡ್ರಿ. ಸೊಕ್ಕಂತೂ ನನಗೆ ಬರೋದೇ ಇಲ್ಲ ರೀ. ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಅವ್ರಿಗೆ ಸೊಕ್ಕ ಅನ್ನೋದೇ ಇರೋದಿಲ್ಲ. ಎಲ್ಲರಿಗೂ ಪ್ರೀತಿ ತೋರಿಸೋದಷ್ಟೇ ಇರುತ್ತೆ. ನೀವು ಕಮೆಂಟ್ ಮಾಡೋದು ನೋಡಿ ನಾನು ನಮ್ಮ ಮನೆಗೆಲ್ಲ ಹೇಳ್ತಿರ್ತೀವಿ, ನನ್ನ ತವ್ರ ಮನೆಯವ್ರಿಗೆಲ್ಲ ಹೇಳ್ತೀನಿ, ಅಯ್ಯೋ ನನಗೆ ಇಷ್ಟು ಕಮೆಂಟ್ ಬಂತು ಇವತ್ತು, ನನಗೆ ಇಷ್ಟು ಜನ ನೋಡಿದ್ರು, ನಂಗೆ ಇಷ್ಟು ಖುಷಿ ಆಗುತ್ತೆ ಗೊತ್ತಾ. ನಂಗೆ ಜಾಸ್ತಿ ವ್ಯೂಸ್ ಬಂದ ತಕ್ಷಣ ನಾನು ಫೋನ್ ಮಾಡೋದೇ ನನ್ನ ಸಿಸ್ಟರ್ಗೆ. ಹಂಗೆ ನನ್ನ ಸಿಸ್ಟರ್ ಅಂದರೆ ಗೊತ್ತಲ್ವಾ,
ದಾರಿ ತಪ್ಪಿದ ಮಗ ಸೀರಿಯಲ್ ಮಾಡ್ತಾ ಇದ್ದಾರೆ, ಕಾರ್ಟೂನ್ ಸೀರಿಯಲ್ ಕನ್ನಡ ಅಂತೇಳಿ. ಅವ್ರಿಗೆ ಜೊತೆಗೆ ಭಾಳ ನಾನು ನನ್ನ ಸ್ವಂತ ತಂಗಿ ಅವಳು, ಅವ್ರ ಜೊತೆ ಫೋನಲ್ಲಿ ಮಾತಾಡ್ತೀನಿ, ನಮ್ಮ ಅಮ್ಮನಿಗೆ ಹೇಳ್ತೀನಿ, ನನ್ನ ತಮ್ಮವ್ರಿಗೆ ಹೇಳ್ತೀನಿ, ಎಲ್ಲರಿಗೂ ಹೇಳ್ತೀನಿ. ನಾನು ಭಾಳ ಖುಷಿ ಆಗುತ್ತೆ. ಇಷ್ಟು ಜನ ನೋಡಿದ್ರೆ ನಂದು ಇವತ್ತು ಇಷ್ಟು ಜನ ನೋಡಿದ್ರೆ ಗೊತ್ತಾ ಅಂತ ಹೆಂಗೆ ಫೋನ್ ಮಾಡಿ ಹೇಳ್ತೀನಿ ನಾನು. ಆದರೆ ಅಷ್ಟು ಖುಷಿ ಪಡ್ತಿರ್ತೀನಿ. ಇಷ್ಟು ಜಾಸ್ತಿ ಮಾತಾಡಿ ಅನಿಸುತ್ತೆ. ಸ್ವಲ್ಪ ಖುಷಿ ಆದರೆ ಜಾಸ್ತಿ ಮಾತಾಡ್ಬಿಡ್ತೀನಿ. ಸರಿ ಬಾಯ್. ಮತ್ತು ಸಾಧ್ಯ ಆದರೆ ಇವತ್ತು ಶನಿವಾರ ಮಾರ್ಕೆಟಿಂಗ್ ಫುಲ್ಲು ರಶ್ಶು, ಗಾಡಿ ಹಾರ್ನು ಬೈಕ್ ಹಾರ್ನು ಓಡಾಡ್ತವೆ. ಹಾಗಾಗಿ ಆದರೆ ಮಾಡ್ತೀನಿ ವೀಡಿಯೋನ. ಇಲ್ಲಾಂದರೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಒಂದು ಹಾಕಿದ್ದೀನಿ, ಒಂದು ಹೆಣ್ಣಿನ ನಿತ್ಯ ನೋವಿನ ಕತೆ. ಅದಾದಮೇಲೆ ಈಗ ದಾರಿ ತಪ್ಪಿದ ಮಗ ಹಾಕ್ತಾಯಿದ್ದೀನಿ. ಸಾಧ್ಯ ಆದರೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಇವತ್ತು ಫುಲ್ಲು ಸಂತಿ ಗದ್ದಲ ರಶ್ಶಿರಿ. ನಾನು ಸಂತಿಗೆ ಹೋಗಬೇಕು, ವಾರಕ್ಕೊಮ್ಮೆ ಇರೋದು ಸಂತಿ. ಸಂತಿ ಅಂದರೆ ಮಾರ್ಕೆಟು, ವಾರಕ್ಕೊಮ್ಮೆ ಆಗುತ್ತೆ ಹಳ್ಳಿಲಿ ಸಂತಿ ಮಾಡ್ಕೊಂಡು ಬರಬೇಕು, ಪಾತ್ರೆ ಗೀತ್ರೆ. ಮತ್ತು ಇನ್ನೊಂದು ಕೇಳ್ತೀನಿ, ಪಲ್ಸ್ ಪ್ರಾಬ್ಲಮ್ ಇರೋರಿಗೆ ಏನಾದರೂ ಸೊಲ್ಯೂಷನ್ ನಿಮ್ಮ ಹತ್ರ ಇದ್ದರೆ ಒಂಚೂರು ಕಮೆಂಟ್ ಮಾಡಿ. ಯಾಕಂದರೆ ತುಂಬ ಅದನ್ನು ಸಫರ್ ಮಾಡ್ತಾ ಇದ್ದೀನಿ ನಾನು. ಓಕೆನಾ? ಥ್ಯಾಂಕ್ ಯು.